ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಹಚ್ಚ ಹಸುರಾಗಿ ತಲೆ ಎತ್ತಿ ನಿಂತಿರೋ ಮರಗಳು. ಈ ಮರಗಳನ್ನೊಮ್ಮೆ ನೋಡಿ. ಈ ಮರಗಳ ಬುಡದಲ್ಲಿ ಸಣ್ಣ ಮಾರ್ಕ್ ಮಾಡಿದ್ದಾರೆ. ಅದನ್ನು ನೋಡಿ. ಏನು ಮಾರ್ಕ್ ಅಂತೀರಾ? ಹೀಗೆ ಮಾರ್ಕ್ ಮಾಡಿರೋ ಬರೋಬ್ಬರಿ 15 ಮರಗಳನ್ನು ಕಡಿಯಲು ಗುರುತಿಸಿರುವ ಮರಗಳಿವು. ಹಾಗೆ ಗುರುತಿಸಿರೋದು ಅರಣ್ಯ ಇಲಾಖೆ. ಹಾಗೆ ಗುರುತಿಸೋದಕ್ಕೆ ಕಾರಣ ಯಾವುದೋ ಜನಪ್ರತಿನಿಧಿಯೊಬ್ಬನ ಸಂಬಂಧಿಯ ಮನೆ ಹಾಗೆ ಕಾಣಿಸಬೇಕಂತೆ. ಹಾಗಾಗಿ ಈ ಮರಗಳು ಮನೆಗೆ ಅಡ್ಡಿ ಇದೆ, ಇವುಗಳನ್ನು ಕಡಿದರೆ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಮರಗಳನ್ನು ಕಡಿಯಿರಿ ಎಂದು ಅದೇ ಜನಪ್ರತಿನಿಧಿಯ ಸಂಬಂಧಿ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಹುಕುಂ ಜಾರಿ ಮಾಡಿದ್ದಾನಂತೆ. ರಾಜಕೀಯ ಒತ್ತಡ ಹೆಚ್ಚಾದ ಕಾರಣ ಕ್ರೀಡಾಧಿಕಾರಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕ್ರೀಡಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಅದೇನು ಸಮೀಕ್ಷೆ ನಡೆಸಿದರೋ ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಇಲ್ಲಿರುವ 15 ಮರಗಳನ್ನು ಕಡಿಯಲು ಮಾರ್ಕ್ ಮಾಡಿದ್ದಾರೆ. ಅಲ್ಲಿಗೆ ಇಂದೋ ನಾಳೆಯೋ ಮರಗಳನ್ನು ಹರಾಜು ಮಾಡಿ 1-2 ವಾರದಲ್ಲಿ ಮರಗಳ ಕಟಾವು ನಡೆಯುವುದರಲ್ಲಿತ್ತು. ಆದರೆ ಅಷ್ಟರಲ್ಲಿ ಈ ವಿಚಾರ ಪರಿಸರ ಪ್ರೇಮಿಗಳ ಗಮನಕ್ಕೆ ಬಂತು ನೋಡಿ. ಆಗಲೇ ಸಮಸ್ಯೆ ಆರಂಭವಾಗಿದ್ದು. ಇಂದು ಬೆಳಗ್ಗೆ ವಾಯು ವಿಹಾರಕ್ಕೆ ಬಂದಿದ್ದ ಪರಿಸರ ಪ್ರೇಮಿಗಳು ವಿಚಾರ ತಿಳಿದ ಕೂಡಲೇ ಕಡಿಯಲು ಗುರುತಿಸಿರುವ ಮರಗಳನ್ನು ಅಪ್ಪಿಕೊಂಡು ಅಪ್ಪಿಕೋ ಚಳವಳಿ ಮೂಲಕ ಮರಗಳನ್ನು ಉಳಿಸುವ ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಮರಗಳ ಮೇಲೆ ಕೊಡಲಿ ಬಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದಕ್ಕೂ ಮೊದಲು ಮನೆ ಕಾಣಿಸಲು ಮರಗಳು ಕತ್ತರಿಸುವಂತೆ ಹೇಳಿದ ಪ್ರಬುದ್ಧ ಯಾರು ಅಂತ ನಗರಸಭೆ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಅವರನ್ನು ಕೇಳೋಣ ಬನ್ನಿ. ಯಾರ ಮನೆ ಸರ್ ಅದು? ಸರ್, ಮನೆ MLA ಅವರು ತಮ್ಮನ ಮನೆ ಅಂತೆ ಹೊಸದಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಕಟ್ಟಿದಾರಂತೆ. ಕಟ್ಕೊಳ್ಳಿ, ಆ ಮನೆ ಕಾಣಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮರ ತೆಗಿಬೇಕಂತೆ. ಇದು ಯಾವ ನ್ಯಾಯ ಸರ್ ಇದು? ಸರ್, ಮನೆ MLA ಅವರು ತಮ್ಮನ ಮನೆ ಅಂತೆ ಹೊಸದಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಕಟ್ಟಿದಾರಂತೆ. ಕಟ್ಕೊಳ್ಳಿ, ಆ ಮನೆ ಕಾಣಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮರ ತೆಗಿಬೇಕಂತೆ. ಇದು ಯಾವ ನ್ಯಾಯ ಸರ್ ಇದು? ಮರಗಳು ರಕ್ಷಣೆ ಮಾಡುವಂಥದ್ದು ಅರಣ್ಯ ಇಲಾಖೆ ಒಂದು ಜವಾಬ್ದಾರಿ. ಯಾರ್ದೋ ಒಂದು ಒತ್ತಡಕ್ಕೆ ನೀವು ಮರಗಳು ತೆಗೆದುಬಿಟ್ರೆ ನೀವು ಇನ್ನೇನು ಕಾನೂನು ಪಾಲನೆ ಮಾಡೋದೇನು? ಅರಣ್ಯ ಇಲಾಖೆನ ಒಂದು ರಕ್ಷಣೆ ಮಾಡೋವಂಥದ್ದೇನು? ಇದೆಲ್ಲ ಸರಿ ಇಲ್ಲ. ದಯವಿಟ್ಟು ಇದನ್ನು ತಕ್ಷಣ ನಿಲ್ಲಿಸ್ಬೇಕು ನೀವು ಸರ್. ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಅವ್ರೇನಾದರೂ ಬೇಜವಾಬ್ದಾರಿ ಮಾಡಿದ್ರೆ ನಾವು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಇದ್ರ ವಿರುದ್ಧವಾಗಿ. ಸಾರ್ವಜನಿಕರ ಆಸ್ತಿ ಅವ್ರ ಅಪ್ಪನ ಆಸ್ತಿ ಏನೂ ಅಲ್ಲ, ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರು ಉಳಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಅವರು ಮನೆ ಮುಂದೆ ಇರೋ ಮನೆಗಳಿಗೂ ನಮಗೂ ಸಂಬಂಧ ಇಲ್ಲ. ಇದು ಸ್ಟೇಡಿಯಂ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಮರಗಳು. ಇದನ್ನು ತೆಗೆಯೋದಕ್ಕೆ ನಿಮ್ಗೇನು ಹಕ್ಕಿದೆ? ಇದು ಸರಿ ಇದೆಯಾ? ದಯವಿಟ್ಟು ಇದನ್ನು ಉಳಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಕೇಳಿದ್ರಲ್ಲ, ಆ ಮನೆ ಶಾಸಕರ ಸಹೋದರನ ಮನೆಯಂತೆ. ಆ ಮನೆ ಕಾಣಿಸಬೇಕು ಅಂತಲೇ ಇಷ್ಟು ಮರಗಳ ಮಾರಣ ಹೋಮಕ್ಕೆ ಅಧಿಕಾರಿಗಳ ಮೂಲಕ ಪ್ರಯತ್ನ ನಡೆಯುತ್ತಿದೆಯಂತೆ. ಅದರಲ್ಲೂ ಕ್ರೀಡಾಂಗಣದ ಒಳಗೆ ಇರುವ ಮರಗಳನ್ನು ಕಡಿಯಲು ಯಾವುದೇ ರೀತಿಯ ಅಧಿಕಾರವಿಲ್ಲ. ಇನ್ನು ಈ ಮರಗಳು ಒಣಗಿಯೂ ಇಲ್ಲ, ಅವು ಬೀಳುವ ಆತಂಕವೂ ಇಲ್ಲ. ಹಾಗಿದ್ದರೂ ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ಯುತ್ಸಾಹ ತೋರಿ ಕಡಿಯಬೇಕಿರುವ ಮರಗಳನ್ನು ಮಾರ್ಕ್ ಮಾಡಿ ಹೋಗಿದ್ದಾರೆ. ಇದೇ ಅರಣ್ಯ ಅಧಿಕಾರಿಗಳ ಮತ್ತೊಂದು ಎಡವಟ್ಟನ್ನು ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಪತ್ರ. ಈ ಪತ್ರವನ್ನು ಕಳೆದ 2024 ನವೆಂಬರ್ 12ರಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಮ್ಮ ಕಚೇರಿಗೆ ಹೊಂದಿಕೊಂಡಂತೆ ಇರುವ ಮರ ವಾಲಿಕೊಂಡಿದ್ದು, ಇದು ಬೀಳುವ ಅಪಾಯವಿದೆಯಾ, ಯಾರ ಮೇಲಾದರೂ ಬಿದ್ದು ಅನಾಹುತ ಸಂಭವಿಸುವ ಆತಂಕ ಇದ್ದು ಕೂಡಲೇ ತೆರವು ಮಾಡಲು ಅನುಮತಿ ನೀಡಿ ಎಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದು 1.5 ವರ್ಷಕ್ಕೂ ಹೆಚ್ಚು ಕಾಲವಾಗಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಈ ಪತ್ರಕ್ಕೆ ಈವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ನಾವು ಚಿಕ್ಕಬಳ್ಳಾಪುರದಲ್ಲಿ ಗಿಡ ನೆಡುವಂಥ ಕೆಲಸ, ಪರಿಸರ ಸಂರಕ್ಷಣೆ ಕೆಲಸ ಮಾಡ್ತಾ ಇರ್ತೀವಿ. ಇವತ್ತು ನಮಗೆ ಇಲ್ಲಿ ಸ್ಥಳೀಯರಿಂದ ಒಂದು ಕಾಲ್ ಬಂತು. ಇಲ್ಲಿ ನಮ್ಮ ಸ್ಟೇಡಿಯಮಲ್ಲಿ ಒಂದು ಸ್ವಲ್ಪ ಗಿಡಗಳನ್ನ ಕಡಿತಾ ಇದ್ದಾರೆ, ಮತ್ತು ಕಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಮತ್ತು ಅದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತೇಳಿ ಕಾಲ್ ಬಂತು. ಇಲ್ಲಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರೋಂಥ ಮರಗಳು ಸರ್, ತುಂಬ ಸ್ವಚ್ಛಂದವಾಗಿ ಬೆಳೆದಿರೋಂಥ ಮರಗಳು. ಏನಿಲ್ಲ ಅಂದ್ರೆ 20-30 ವರ್ಷ ಅದಕ್ಕೆ ವಯಸ್ಸಿರ್ಬೋದು. ಅಂಥ ಮರಗಳನ್ನ ಕಡಿಯೋಕ್ಕೆ ಇಲ್ಲಿನ ಅಧಿಕಾರಿಗಳು ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ, ಮತ್ತು ಮಾರ್ಕಿಂಗ್ ಕೂಡ ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಇಲ್ಲಿ ಬಂದು ನೋಡಿದ್ರೆ ನೀವು ಎಷ್ಟು ದೊಡ್ಡ ಮರಗಳು ಗೊತ್ತಾ. ಈಗಿನ ಕಾಲದಲ್ಲಿ ನಾವು ಇಷ್ಟು ದೊಡ್ಡ ಮರಗಳು ಬೆಳೆಸಬೇಕಂದ್ರೆ ಏನಿಲ್ಲ ಅಂದರೂ ಒಂದು 30-40 ವರ್ಷ ಬೇಕಾಗುತ್ತೆ. ಇಲ್ಲಿ ಸ್ಥಳೀಯರು ಸಾವಿರಾರು ಜನ
ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಬಂದು ವಾಕ್ ಮಾಡ್ತಾರೆ. ಮತ್ತು ಕ್ರೀಡಾಪಟುಗಳು ಎಷ್ಟೋ ಜನ ಬಂದ್ಬಿಟ್ಟು ಇಲ್ಲಿ ಅವರು ಕ್ರೀಡೆಗಳಿರ್ಬೋದು, ಆಟಗಳಿರ್ಬೋದು, ಇದು ಸ್ಟೇಡಿಯಮ್ಮು ಇದು ಡಿಸ್ಟಿಕ್ ಸ್ಟೇಡಿಯಂ ಆಗಿರೋದ್ರಿಂದ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ, ಸ್ಟೇಟ್ಗಳಿಂದ ಬರ್ತಾರೆ, ಆಡೋದಕ್ಕೆ ಅಂತ ಬರ್ತಾರೆ. ಮತ್ತು ಇಲ್ಲಿ ಒಂದು ಸ್ವಚ್ಛ ಗಾಳಿಗೋಸ್ಕರ ಇರೋವಂಥದ್ದು ಒಂದು ಮಿನಿ ಏರ್ ಪಾಕೆಟು ಮತ್ತು ಮಿನಿ ಫಾರೆಸ್ಟ್ ಅಂತ ಇರೋದು ಅಂಥದ್ದು ನಮ್ಮ ಊರಲ್ಲಿ ತುಂಬ ಕಡಿಮೆ. ಅದರಲ್ಲಿ ಇದು ಒಂದು. ಅಲ್ಲಿ ಯಾರೋ ಗಿಡ ಹಾಕಿ ಬೆಳೆಸಿರ್ತಾರೆ, ಯಾರೋ ಅದಕ್ಕೆ ನೀರು ಹಾಕಿರ್ತಾರೆ, ಇಲ್ಲಿ ಯಾರೋ ಪರಿಸರ ಪ್ರೇಮಿಗಳು ಹಾಕಿರ್ಬೋದು, ಇಲ್ಲ ಯಾವುದೋ ಒಂದು ಸಂಘ ಸಂಸ್ಥೆಗಳವ್ರು ಹಾಕಿರ್ಬೋದು. ಮತ್ತು ಇವರು ಅದನ್ನು ಯಾರಿಗೂ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇದು ಯಾರಿಗೂ ತೊಂದರೆ ಆಗೋಂಥದ್ದು ಏನೂ ಇಲ್ಲ, ಎಲ್ಲ ಚೆನ್ನಾಗಿರೋ ಮರಗಳೇ, ಯಾವುದು ಒಣಗಿರೋ ಮರಗಳು ಯಾವುವು ಇಲ್ಲ, ಏನೂ ಇಲ್ಲ, ಚೆನ್ನಾಗಿರೋ ಮರಗಳು. ಯಾರಿಗೋ ಒಬ್ಬರು ಒಂದು ದುರುದ್ದೇಶದಿಂದ ಯಾರಿಗೋ ಒಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಕಡಿಬೇಕು ಅಂತೇಳಿ ಒಂದು ಲೆಟ್ರ್ ಕೊಟ್ಟು ಆಗಿದ್ದಾರೆ. ದಯವಿಟ್ಟು ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳೋದಷ್ಟೇ, ನೀವು ಎಷ್ಟು ಗಿಡ ಡಿಸ್ಟಿಕಲ್ಲಿ ಹಾಕ್ತಾ ಇದ್ದೀರಾ, ನೀವು ಯಾವ ಆಧಾರದ ಮೇಲೆ ಇದನ್ನ ಕಡಿಯೋದಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ, ಮತ್ತೆ ನೀವು ಹಾಕಿರೋದಕ್ಕೆ ಏನಾದರೂ ಆಧಾರ ಇದೆಯಾ, ನೀವೆಲ್ಲ ಹಾಕ್ತಾ ಇದ್ದೀರಾ, ಬರೀ ಕಡಿಯೋದಕ್ಕೆ ಆದರೆ ಏನಕ್ಕೆ ಅರಣ್ಯ ಇಲಾಖೆ ಏನಕ್ಕೆ ಬೇಕಾಗುತ್ತೆ? ನೋಡಿದ್ರಲ್ಲ ಪರಿಸರ ಪ್ರೇಮಿಗಳ ನೋವು. 3-4 ದಶಕಗಳ ಹಿಂದೆ ಈ ಮರಗಳನ್ನು ನೆಟ್ಟು ನೀರು ಹಾಕಿ ಪೋಷಣೆ ಮಾಡಿದವರು ಸಾರ್ವಜನಿಕರು. ಇದಕ್ಕೆ ಸರ್ಕಾರ ಯಾವುದೇ ವೆಚ್ಚ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಾಗುವುದಕ್ಕೂ ಮೊದಲು ನೆಟ್ಟಿರುವ ಈ ಮರಗಳನ್ನು ಯಾವುದೇ ಅಪಾಯ ಇಲ್ಲದಿದ್ದರೂ ಕಡಿಯಲು ಕ್ರೀಡಾ ಇಲಾಖೆಯವರು ಶಿಫಾರಸು ಪತ್ರ ನೀಡಿದರೆ ಅರಣ್ಯ ಇಲಾಖೆಯವರು ಅನುಮತಿ ಪತ್ರವನ್ನೇ ನೀಡಿ ಕಡಿಯಲಿರುವ ಮರಗಳನ್ನು ಗುರುತು ಮಾಡಿದ್ದಾರೆ. ಅಲ್ಲಿಗೆ ಈ ಮರಗಳ ಆಯುಷ್ಯ ಮುಗಿದಂತೆಯೇ. ವಾಯುವಿಹಾರಕ್ಕಾಗಿ ಈ ಕ್ರೀಡಾಂಗಣಕ್ಕೆ ಪ್ರತಿನಿತ್ಯ ಸಾವಿರಾರು ಮಂದಿ ಬರುತ್ತಾರೆ. ಅವರು ಬರೋದು ಕೇವಲ ವಾಕಿಂಗ್ ಮಾಡಲು ಮಾತ್ರವಲ್ಲ, ಅಲ್ಲಿ ಗಿಡ ಮರಗಳಿರುವುದರಿಂದ ಶುದ್ಧ ಗಾಳಿ ಸಿಗಲಿದೆ ಎಂಬ ಉದ್ದೇಶದಿಂದಲೂ ಬರುತ್ತಾರೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಇದರ ಪರಿವೇ ಇಲ್ಲದೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಅಪಾಯವೇ ಇಲ್ಲದ ಮರಗಳನ್ನು ಕಡಿಯಲು ಅನುಮತಿ ನೀಡಿ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟಿದ್ದರೆ ಕೃಷಿ ಇಲಾಖೆ ಅಪಾಯದಲ್ಲಿರುವ ಮರ ಕಡಿಯಲು ಅನುಮತಿ ನೀಡಿ ಎಂದು ಹೇಳಿ 1 ವರ್ಷ ಕಳೆದರೂ ಅನುಮತಿ ನೀಡದೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿದೆ. ಇಲ್ಲಿ ಸ್ಟೇಡಿಯಂಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಸ್ಟೇಡಿಯಮ್ಮು, ಅಲ್ಲಿ ಸುಮಾರು ಒಂದು 30-40 ವರ್ಷಗಳಿಂದ ಕೂಡ ಸಣ್ಣ ಮರಗಳನ್ನ ಸಾರ್ವಜನಿಕರು ಭಾಳ ಆಸಕ್ತಿಯಿಂದ ಅದನ್ನು ಸ್ವಂತ ದುಡ್ಡಲ್ಲಿ ನೀರು ಓಡಿಸಿ ದೊಡ್ಡ ಮರಗಳು ಮಾಡಿದ್ದಾರೆ. ಇತ್ತೀಚೆಗೆ ಮೊನ್ನೆ ಒಂದು ವಿಷಯ ಗೊತ್ತಾಯಿತು, ಪಕ್ಕದಲ್ಲಿ ಇವರು ಮನೆ ಕಟ್ತಾ ಇದ್ದಾರಂತೆ. ಆ ಮನೆ ಕಾಣಿಸಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮರಗಳನ್ನ ತೆಗಿಬೇಕು ಅಂತ ಒಂದು ಆದೇಶ ಮಾಡಿದಾರಂತೆ. ಆ ಒಂದು ಇದರಿಂದ ನಾವೆಲ್ಲ ಕೂಡ ವಿಷಯ ತಿಳ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ತಾವು ಬಂದಾಗಿಂದ ಏನೋ ಅಷ್ಟು ಸುಧಾರಣೆ ಮಾಡ್ತಾಯಿದ್ದೀರಿ, ಜಿಲ್ಲೆಗೆ ಒಳ್ಳೆ ಆಡಳಿತ ಕೊಡ್ತಾಯಿದ್ದೀರಿ. ಸ್ಟೇಡಿಯಂಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಎಂಥದೂ ಇಲ್ಲ. ಈ ಮರಗಳು ಹೊಡೆಯೋದು ಮಾತ್ರ ಭಾಳ ಆಸಕ್ತಿ ವಹಿಸಿದ್ದಾರೆ ಕೆಲವರು. ತಾವು ದಕ್ಷ ಅಧಿಕಾರಿಗಳಿದ್ದೀರಿ, ಇದ್ರ ಬಗ್ಗೆ ಭಾಳ ಗಮನ ಕೊಟ್ಟು ಇದನ್ನು ತಕ್ಷಣ ತಡೆ ಹಿಡಿಬೇಕು. ಇಲ್ಲ ಅಂತಂದರೆ ಇಲ್ಲಿ ಸಾರ್ವಜನಿಕರು, ಇದು ಸರ್ಕಾರ ಬೆಳೆಸಿರೋ ಮರಗಳಲ್ಲ, ಸಾರ್ವಜನಿಕರು ಸ್ಟೇಡಿಯಂ ಒಳಗಡೆ ಅವರೇ ಸ್ವಂತ ಇದರಿಂದ ಬೆಳೆಸಿರ್ತಕ್ಕಂಥ ಮರಗಳು. ಈಗ ಸುಮಾರು ಅದು ಎಷ್ಟು ದಪ್ಪ ಇದೆ ಅಂತಂದರೆ ಬಂದು ನೀವು ಸ್ಥಳದ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಗಳಿಗೂ ಕೂಡ ನೀವು ಮನೆಯದೇ ಈ ಸ್ಟೇಡಿಯಂನ ಮರಗಳನ್ನ ಉಳಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಯಾವುದೋ ಒಂದು ಒತ್ತಡಗಳು ಅವ್ರಿಗೂ ಈ ಮರಗಳಿಗೆ ಸಂಬಂಧನೇ ಇಲ್ಲ. ಸ್ಟೇಡಿಯಂ ಒಳಗಡೆ ಇರೋಂಥ ಮರಗಳು, ಅದು ಎಲೆಗಳು ಬೀಳೋದು ಸಹಜ, ಅದು ಬಿದ್ದರೆ ಅದು ಏನು ಸಮಸ್ಯೆ ಏನಾಗಲ್ಲ. ಹಂಗಾಗಿ ಇದು ಮನೆ ಕಾಣಿಸೋದಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮರ ತೆಗೆಯೋದಂತಂದರೆ ಇದು ಯಾವ ನ್ಯಾಯ? ಇದಕ್ಕೆ ದಯವಿಟ್ಟು ತಾವು ಅವಕಾಶ ಕೊಡಬಾರ್ದು ಅಂತೇಳ್ಬಿಟ್ಟು ನಾವು ಏನಾದರೂ ಆ ಥರ ಆದರೆ ಸಾರ್ವಜನಿಕರೆಲ್ಲ ಕೂಡ ನಾವು ಹೋರಾಟ ಮಾಡ್ತೀವಿ. ಒಟ್ಟಿನಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡಿ ಮಾದರಿಯಾಗಬೇಕಿದ್ದ ಜನಪ್ರತಿನಿಧಿಗಳು ತಮ್ಮ ಐಷಾರಾಮಿ ಮನೆಗಳು ಕಾಣಬೇಕು ಎಂಬ ಉದ್ದೇಶದಿಂದಲೇ ಮರಗಳನ್ನು ಕಡಿಯಲು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದು, ಇದಕ್ಕೆ ಅಧಿಕಾರಿಗಳು ಅನುಮತಿ ನೀಡುವ ಮೂಲಕ ಪರಿಸರ ನಾಶಕ್ಕೆ ಮುಂದಾಗಿರುವುದು ವಿಪರ್ಯಾಸವೇ ಸರಿಯೇ. ಈಗಲಾದರೂ ಜನಪ್ರತಿನಿಧಿಗಳು ತಮ್ಮ ಮನಸ್ಥಿತಿ ಬದಲಿಸಿಕೊಳ್ಳಬೇಕು. ಅಧಿಕಾರಿಗಳು ತಮ್ಮ ಕರ್ತವ್ಯ ಅರಿತು ಕೆಲಸ ಮಾಡಿದರೆ ಪರಿಸರ ಉಳಿಸಿದಂತಾಗುತ್ತದೆ. ಇಲ್ಲವಾದರೆ ಸಮಸ್ಯೆ ಮುಂದುವರಿಯಲಿದೆ.